ವಾರ್ತೆಯನ್ನು ಸಾರುವಾಗ ಅದು ನಿಮ್ಮಿಂದ ಏನಾಗುತ್ತೆ, ಜೀವಕರವಾದಂಥ ಹೊಳೆಗಳು ಅದು ಹರಿಯುತ್ತಾ ಇದೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಯೆಹೋಶುವನು ಹೇಳಿದಂತೆ ನಾವು ಹೇಳ್ಕೊಂಡು ಸುಮ್ಮನೆ ಕುಂತ್ರೆ ಆಗಲ್ಲ. ಆಮೇಲೆ ಈಗ ನಾವಿರೋದು ಅಂತ್ಯಕಾಲ ಅಂತೂ ಅಲ್ಲ. ಯಾವಾಗ ದೇವರಾತ್ಮ ಭೂಮಿಗೆ ಬಂದು ಆವಾಗಲೇ ಅಂತ್ಯಕಾಲ ಆರಂಭ ಆಗೋಗ್ಬಿಟ್ಟಿದೆ. ನಾವಿರೋದೀಗ ಅಂತ್ಯ ದರ್ಶನಗಳಲ್ಲಿ ಜೀವಿಸ್ತೇವೆ. ಯಾವಾಗ ಮುಗಿತೀವಿ ಅಂದ ತಕ್ಷಣ ಈಗಲೇ ರಹಸ್ಯ ಭ್ರಮಣ ಬಂದರೆ ಈಗಲೇ ಎಲ್ಲ ದೇವ್ರ ವಾಕ್ಯ ಹೇಳೋದು ನಿಲ್ಲಿಸಿ ಎಲ್ಲ ಸ್ಟಾಪ್ ಮಾಡಿ ರಹಸ್ಯ ಭ್ರಮಣದಲ್ಲಿ ಭೂಮಿಯಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಮಧ್ಯಾಕಾಶಕ್ಕೆ ಒಯ್ಯಲ್ಪಡ್ಬೇಕು ನಾವು. ಆಮೇಲೆ ಹಾಲಲ್ಲಿ ಯಾಕಂದರೆ ನಮ್ಗೆ ಕೊಟ್ಟಿರೋದೇ ದೇವರು ಒಂದೇ ಒಂದು ನಿಮಿಷಕ್ಕೆ 100 ರೂಪಾಯಿ ಬಿಡುವಷ್ಟೊತ್ತಿಗೆ ನಾವು ಮಾರ್ಪಟ್ಟು ಪರಲೋಕ ರಾಜ್ಯವನ್ನು ಸೇರುವವರಾಗಿರ್ತೇವೆ. ಆದ್ದರಿಂದ ನಮಗೆ ಕೊಟ್ಟಿರೋ ಟೈಮ್ ಇಷ್ಟೇ. ಈ ಟೈಮ್ ಒಳಗಡೆನೆ ನಾವು ಈ ಜೀವಕರವಾದ ನೀರಿನ ಹೊಳೆಗಳ ಕುರಿತಾಗಿ ಮತ್ತೊಬ್ಬರಿಗೆ ನೀನು ತಿಳಿಸಪಡಿಸಬೇಕು. ಅದು ನಿನ್ನ ಜವಾಬ್ದಾರಿ ಆಗಿದೆ ಬ್ರದರ್ ಸಿಸ್ಟರ್ಸ್. ಆಮೇನ್ ಹಲ್ಲೆಲೂಯಾ. ಅದು ಸಭೆಯ ಜವಾಬ್ದಾರಿ ಆಗಿದೆ. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ಪ್ರತಿಯೊಬ್ಬರು ನಾವು ಯೇಸುವಿನ ಸುವಾರ್ತೆಯನ್ನು ಸಾರುವವರಾಗಿರಬೇಕು. ಈ ಜೀವಕರವಾದ ನೀರಿನ ಹೊಳೆಗಳ ಕುರಿತಾಗಿ ನಾವು ಅನೇಕರ ಸಂಗಡ ಮಾತನಾಡುವವರಾಗಿರಬೇಕು. ಇದರ ಕುರಿತಾಗಿ ನಾವು ಮಾತನಾಡಿದ್ರೆ ಮತ್ತೊಬ್ಬರು ಕೇಳ್ತಾರೆ. ಸಾರುವವನಿಲ್ಲದೆ ಕೇಳುವುದಾದ್ರೂ ಹೇಗೆ? ಮೊದಲು ನೀವು ಸಾರುವವರಾಗ್ರಪ್ಪ ಅಂದರೆ ಅವ್ರು ಕೇಳೋಣ ಬಿಡ್ರಿ, ಅವ್ರಿಗೆ ನಾವು ಹೇಳಿ ಸಾಕಾಗೋಯ್ತು ಬಿಡ್ರಿ ಅಂದೆ ಬರೀ ಹಿಂಗೆ ಹೇಳ್ತಾರೆ ಹೊರತು ಯಾರು ಕೇಳಿಸೋಂತೂ ಮಾಡಲ್ಲ. ಆಮೇಲೆ ಸೋದ್ರ ಆದರೆ ನಾವೇನು ಮಾಡಬೇಕು, ಅವ್ರು ಕೇಳದೆ ಇರಲಿ ಸಾರುವಂಥ ವಿಷಯಗಳನ್ನು ನಾವು ಸಾರಬೇಕು. ಆಮೇಲೆ ಜೀವಕರವಾದ ನೀರಿನ ಹೊಳೆಗಳ ಕುರಿತಾಗಿ ನಾವು ಮಾತನಾಡುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ತಿಳಿಯಪಡಿಸದೇ ಇರುವ ಜನರಿಗೆ ಯೇಸುವಿನ ಕುರಿತಾಗಿ ನಾವು ತಿಳಿಯಪಡಿಸಬೇಕು. ಆಮೇಲೆ ಇದನ್ನ ಯೇಸುವಿನ ಸಭೆಯಾದ ನಾವು ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಈ ಜೀವಕರವಾದ ಹೊಳೆಯ ಬಗ್ಗೆ ನಾನು ಮತ್ತೊಬ್ಬರಿಗೆ ತಿಳಿಯಪಡಿಸ್ತೀನಿ. ವಾಕ್ಯದ ಬಗ್ಗೆ ನಾನು ಮತ್ತೊಬ್ಬರಿಗೆ ಹೇಳ್ತೀನಿ. ಸುವಾರ್ತೆಯ ಬಗ್ಗೆ ನಾನು ಮತ್ತೊಬ್ಬರಿಗೆ ಹೇಳ್ತೀನಿ. ತಿಳಿಯದೇ ಇರುವ ಜನರಿಗೆ ನಾನು ತಿಳಿಯಪಡಿಸ್ತೀನಿ ಎಂಬುದಾಗಿ ನೀವು ತೀರ್ಮಾನ ತೆಗೆದುಕೊಳ್ಳಿ. ದೇವರು ಖಂಡಿತವಾಗಿ ನಿಮ್ಮ ಒಳಗಿನಿಂದ ಏನೋ ಹರಿಯುತ್ತೆ. ಹಾಗಾದರೆ ಜೀವಕರವಾದ ನೀರಿನ ಹೊಳೆಗಳು ಹರಿಯತಕ್ಕಂತೆ ದೇವರ ಆತ್ಮನು ನಿಮ್ಮನ್ನು ಉಪಯೋಗಿಸುವವನಾಗಿದ್ದಾನೆ. ಆಗ ನೀವು ಒಂದು ಆಶೀರ್ವಾದದ ನಿಧಿಯಾಗಿ ಬದಲಾಗ್ತೀರ. ದೇವರು ನಿಮ್ಮನ್ನು ಬಲವಾಗಿ ಲೋಕದಲ್ಲಿ ಉಪಯೋಗಿಸಲು ಹೋಗುವವನಾಗಿದ್ದಾನೆ. ನಿಮ್ಮಿಂದ ಅನೇಕರ ಜೀವ ಜಲವನ್ನು ಕುಡಿದು ಅವರು ಕೂಡ ನಿತ್ಯ ಜೀವಕ್ಕೆ ಬಾಧ್ಯರಾಗತಕ್ಕಂತೆ ದೇವರ ಆತ್ಮನು ಈ ದಿನ ಅದ್ಭುತವಾಗಿ ಈ ಸಭೆಯ ಅನೇಕರನ್ನು ಉಪಯೋಗಿಸುವವನಾಗಿದ್ದಾನೆ.